ರಿಪ್ಲೇಸ್ಮೆಂಟ್ ಮಾಡಿಸ್ಲೇಬೇಕಾ? ಮಾಡಿಸಿಲ್ಲ ಅಂದ್ರೆ ಏನಾಗುತ್ತೆ? ಹಾಂ, ನೀ ರಿಪ್ಲೇಸ್ಮೆಂಟ್ ಮಾಡಿಸ್ಲೇಬೇಕಂತಿಲ್ಲ. ಎಲ್ಲ ಪೇಷಂಟಿಗೂ ಬೇಕಾಗಲ್ಲ. ನಾನು ಆಗಲೇ ಹೇಳ್ದಂಗೆ ಗ್ರೇಡ್ 1, ಗ್ರೇಡ್ 2 ಆರ್ಥರೈಟಿಸ್ ಇದ್ದಾಗ ಫಿಸಿಯೋಥೆರಪಿ ಮಲಮ್ ಮೇಲೆ ನಡೆದು ಹೋಗುತ್ತೆ. ಗ್ರೇಡ್ 3, ಗ್ರೇಡ್ 4 ಆರ್ಥರೈಟಿಸ್ ಇದ್ದಾಗ ಆರ್ಥರೈಟಿಸ್ ಇದ್ದು ನಮ್ಗೆ ಎಕ್ಸ್ರೇಲಿ ಗೊತ್ತಾಗುತ್ತೆ ಕಾಲು ಸೊಟ್ಟಾಗಿರುತ್ತೆ. ಬಟ್ ಅವ್ರಿಗೆ ಏನೂ ನೋವಿರಲ್ಲ. ಅವರು ದೈನಂದಿನ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ನಾವು ಸರ್ಜರಿಗೆ ಅವ್ರನ್ನ ಪುಷ್ ಮಾಡಲ್ಲ. ಅವ್ರನ್ನ ಸ್ವಲ್ಪ ರಿಹ್ಯಾಬಿಲಿಟೇಷನು, ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಎಲ್ಲ ಹೇಳ್ತೀವಿ. ಬಟ್ ಅವ್ರಿಗೆ ಆರ್ಥರೈಟಿಸ್ ಇದ್ಬಿಟ್ಟು ಕಾಲು ಸೊಟ್ಟಾಗಿಬಿಟ್ಟು ತುಂಬ ನೋವಿದೆ, ಅವ್ರಿಗೆ ನೋವಿನ ಮಾತ್ರೆ ತಗೊಳ್ಳೋ ಅವಶ್ಯಕತೆ ಇದ್ದಾಗ ಅದನ್ನು ಆಪ್ರೇಷನ್ ಮಾಡಬೇಕು. ಆಪ್ರೇಷನ್ ಮಾಡಿಲ್ಲ ಅಂತಂದರೆ ಅವ್ರ ಆ್ಯಕ್ಟಿವಿಟೀಸ್ ಕಡಿಮೆ ಆಗುತ್ತೆ, ಅವರು ದೈನಂದಿನ ಲವಲವಿಕೆ ಹೋಗುತ್ತೆ. ಅವ್ರು ಡಯಾಬಿಟೀಸ್ ಇದ್ದರೆ ವಾಕ್ ಮಾಡಬೇಕು, ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಅದು ಆಗಲ್ಲ. ಹಾರ್ಟ್ ಒಳ್ಳೆ ಆ್ಯಕ್ಟಿವಿಟಿ ಇರಬೇಕಂದ್ರೆ ವಾಕ್ ಮಾಡಬೇಕು, ಅದು ಆಗಲ್ಲ. ಒಬೆಸಿಟಿ ಡೆವಲಪ್ ಆಗುತ್ತೆ. ಮತ್ತು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂದರೆ ಅದ್ರದ್ದು ರಿಲೇಟೆಡ್ ಇಮ್ಮೊಬಿಲಿಟಿ ರಿಲೇಟೆಡ್ ಡಿಸಾರ್ಡರ್ ಅಂದರೆ ನಮ್ಮ ಲೈಫ್ ಈಸ್ ಮೂಮೆಂಟ್ ಅಂತ ಹೇಳ್ತೀವಿ ನಾವು. ಅಂದರೆ ಲೈಫ್ ಹುಟ್ಟಿದ್ರೆ ನಾವು ನಡಿಬೇಕು, ವಾಕ್ ಮಾಡಬೇಕು. ಅದೇ ಸ್ಟಾಪ್ ಆದಾಗ ಅದರ ರಿಲೇಟೆಡ್ ಡಿಸಾರ್ಡರ್ಸು ತುಂಬ ಬರೋ ಚಾನ್ಸಸ್ ಇರುತ್ತೆ. ಇದು ಒಂದು ಆಸ್ಪೆಕ್ಟ್. ಇನ್ನೊಂದು ಕಾಲು ತುಂಬ ಸೊಟ್ಟ ಆಗಿ ಎಷ್ಟೋ ಜನ ಫ್ರ್ಯಾಕ್ಚರ್ ಆಗಿ ಬರ್ತಾರೆ. ಅದಕ್ಕೆ ಸ್ಟ್ರೆಸ್ ಫ್ರ್ಯಾಕ್ಚರ್ ಅಂತೀವಿ. ಕಾಲು ಸೊಟ್ಟಾದಾಗ ಇಲ್ಲಿ ನಮ್ಮ ಮಂಡಿ ಕೆಳಗಿನ ಭಾಗದಲ್ಲಿ ಲೋಡ್ ಬಿದ್ದು ಸ್ಟ್ರೆಸ್ ಆಗಿಬಿಟ್ಟು ಅದು ಒಂದಿನ ಮುರಿದೋಗುತ್ತೆ. ಆವಾಗ ಎಮರ್ಜೆನ್ಸಿ ಸರ್ಜರಿ ಮಾಡೋದಕ್ಕಿಂತ ಇಲೆಕ್ಟಿವ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಯೋಚನೆ ಮಾಡಿಕೊಂಡು ಎಲ್ಲ ಫಿಟ್ನೆಸ್ ತೊಗೊಂಡು ಒಳ್ಳೆ ದಿನಾನ ಹುಡುಕಿಬಿಟ್ಟು ಸರ್ಜರಿ ಮಾಡಿಸೋದು ಒಳ್ಳೆಯದು.